ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು 6 ಗಂಟೆಯಿಂದ 10 ಗಂಟೆ ತನಕ ನನ್ನ ರುಟೀನ್ ಹೇಗಿರುತ್ತೆ, ಬ್ಯುಸಿ ರುಟೀನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸೋಣ ಅಂತ ಬಿಡೋಣ. ಬಾಗಿಲಿಗೆ ನೀರು. ಇವರಿಬ್ಬರು ಇನ್ನೂ ಮಲ್ಕೊಂಡಿದ್ದಾರೆ. ನಾವು ಈಗ ಅಡುಗೆ ಶುರು ಮಾಡೋಣ ಬನ್ನಿ. ಅಡುಗೆಗೆ ಇವತ್ತು ನಾನು ತೊಂಡೆಕಾಯಿ ಮತ್ತು ಕಡಲೆಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ಆ ರೆಸಿಪಿನೂ ತೋರಿಸ್ತೀನಿ. ಕ್ವಿಕ್ಕಾಗಿ ಸಾಂಬಾರು ಮತ್ತು ಕಾಳು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಈಗ ನಾನು ತೊಂಡೆಕಾಯಿನ ಮತ್ತು ಕಡಲೆಕಾಳನ್ನ ಬೇಯಕ್ಕೆ ಹಾಕ್ತಾಯಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬೇಕು. ಅದನ್ನು ನಾನು ಒಂದು ಚಮ್ ನೀರು ಹಾಕ್ಬಿಟ್ಟು ಉಪ್ಪು ಹಾಕಿ ಬೇಯಿಸ್ಕೊಳ್ತೀನಿ. ಇವಾಗ ನೋಡಿ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕಿದ್ದೀನಿ ಇವಾಗ ನಾನು. ಈಗ ಅದನ್ನು ನಾನು ಬೇಯಕ್ಕೆ ಹಾಕ್ಕೊಳ್ತೀನಿ. ಒಂದು 4-5 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ನೋಡಿದ್ರಲ್ಲ, ತೊಂಡೆಕಾಯಿ ಮತ್ತು ಕಡಲೆಕಾಳನ್ನು ನಾನು ಬೇಯಕ್ಕೆ ಹಾಕಿದ್ದೀನಿ. ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೇಯಕ್ಕೆ ಹಾಕಿದ್ದೀನಿ. ಅವರೆಲ್ಲ ಮಲ್ಕೊಂಡಿದ್ದಾರೆ. ಈಗ ನಾನು ಅದು ಕೂಗೋ ಅಷ್ಟರಲ್ಲಿ ನಾನು ಪೂಜೆ ಮಾಡಿಬಿಟ್ಟು ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಪೂಜೆ ಮಾಡೋಣ ಬನ್ನಿ. ಈಗ ಆಫ್ ಮಾಡ್ತಾ ಇದ್ದೀನಿ. ಈಗ ನನ್ನ ಮಗ ಎದ್ದಿದ್ದಾನೆ, ಬನ್ನಿ ನೋಡೋಣ. ಈಗ ಒಂದೊಂದ್ಸಲಿ ನೋಡಿ, ನನ್ನ ಮಗ ಎದ್ದಿದ್ದಾನೆ, ಹೇಳ್ತಾ ಇದ್ದಾನೆ. ಹಾಯ್ ಮಾಡು ಚಿನಿ. ಹಾಯ್ ಮಾಡಮ್ಮ. ಅವರು ಈಗ ಎದ್ದಿದ್ದಾರಲ್ಲ, ಹಾಗಾಗಿ ಸ್ವಲ್ಪ ಸೈಲೆಂಟಾಗಿದ್ದಾರೆ. ಬಾ. ಇವರಿಲ್ಲಿ ಬಿಸ್ಕೆಟ್ ತಿನ್ನಲಿ, ನಾವೀಗ ಅಡುಗೆ ಕಂಟಿನ್ಯೂ ಮಾಡೋಣ ಬನ್ನಿ. ಬಾಯ್ ಮಾಡಿ ಚಿನಿ, ಬಾಯ್. ಕೊನೆಗೂ ಮಾಡಿಬಿಟ್ರು. ಇಟ್ಟಿದ್ದೀನಿ. ಇದು ವಿಜಲ್ ಬಿಡಬೇಕು ಬಸ್ಸಾರು ಮಾಡೋಕ್ಕೆ. ವಿಜಲ್ ಬಿಡಲಿ, ಅಷ್ಟರಲ್ಲಿ ನಾನು ಬಿಸಿನೀರು ಕುಡಿಯೋಣ ಅಂತ ಈಗ ನಾನು ಬಿಸಿನೀರು ಮಾಡ್ಕೊಳ್ತೀನಿ. ಬಿಸಿನೀರಿಗೆ ನಾನು ಜೀರಿಗೆ, ಶುಂಠಿ ಮತ್ತು ಚಕ್ಕೆ, ಲವಂಗ, ಕಾಫಿ ಪುಡಿ ಹಾಕ್ಕೊಂಡು ಕುದಿಸ್ಕೊಂಡು ನಾನು ಕುಡಿಯೋದು. ಈಗ ನಾನು ಅದನ್ನು ಚಚ್ಕೊಳ್ತೀನಿ, ಚಕ್ಕೆ ಲವಂಗನ.
ಇಷ್ಟನ್ನು ಒಂದು ಸ್ವಲ್ಪ ಕುಟ್ಕೊಳ್ತೀವಿ. ಕುಟ್ಕೊಂಡ್ಬಿಟ್ಟು ಜೀರಿಗೆ ಹಾಕ್ಕೊತೀವಿ, ಶುಂಠಿ ಹಾಕ್ಕೊತೀವಿ. ಸಾರಿ, ಸ್ವಲ್ಪ ಕಾಫಿ ತೂರಿ. ಇದನ್ನು ಇವಾಗ ನಾನು ಕುದಿಸ್ಕೊಂಡು ಕುಡಿತೀನಿ. ನಾನು ತಿಂಡಿಗೆ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ ರೆಸಿಪಿನ ನನ್ನ ಚಾನಲಲ್ಲಿ ನೀವು ನೋಡ್ಬೋದು. ನಾನು ವಿಡಿಯೋ ಹಾಕಿದ್ದೀನಿ, ಅದನ್ನು ನೀವು ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಇದನ್ನು ಸೋಸ್ಕೊಂಡ್ಬಿಟ್ಟು ಕುಡಿಯೋದಷ್ಟೇ. ತಣ್ಣಗೆ ಹಾಕಿ ಸ್ವಲ್ಪ, ಅಷ್ಟರಲ್ಲಿ ಕಾಯಿ ಹೊಡ್ಕೊಳ್ಳೋಣ. ಸಾಂಬಾರಿಗೆ ಬೇಕಲ್ಲ. ಚೆಲ್ಬಿಡ್ತು, ಕಾಯಿ ನೀರೆಲ್ಲ ಚೆಲ್ಲುತ್ತೆ. ಇದನ್ನು ಅವನಿಗೆ ಆಮೇಲೆ ಕೊಡೋಣ. ಅವನೇನು ಕಾಯಿ ನೀರು ಕುಡಿಯಲ್ಲ, ನೋಡೋಣ, ಕೊಡ್ತೀನಿ. ಕುಡಿತಾನೆ ಇಲ್ವಾ ನೋಡೋಣ. ಇವಾಗ ಪಲಾವಿಗೆ ಮತ್ತು ಬಸ್ಸಾರು ಕಾಳಿಗೆ ಮತ್ತು ಸಾಂಬಾರು ನಾನು ಸಾಂಬಾರನ್ನು ಬೆಳಗ್ಗೆನೇ ಮಾಡ್ಕೊಳ್ತೀನಿ. ನಾವು ಶಾಪಿಗೆ ಹೋಗೋದ್ರಿಂದ ನಾವು ಬೆಳಗ್ಗೆನೇ ಎಲ್ಲ ಮಾಡಿಕೊಂಡು ಊಟನೂ ಶಾಪಿಗೆ ತಗೊಂಡು ಹೋಗ್ತಿದ್ದೀವಿ. ನೀರು ಕುಡಿತಾ ಇದ್ದೀನಿ, ತುಂಬ ಬಿಸಿ ಇದೆ. ಕಾಳು ನೋಡೋಣ. ಕಾಳು ಚೆನ್ನಾಗಿ ಬೆಂದಿದೆ. ನೀರನ್ನ ಸೋಸ್ಕೊಳ್ಳ. ಇವಾಗ ಕಾಳಿಗೆ ಒಗ್ಗರಣೆ ಹಾಕೋಣ. ನಾನು ರಾತ್ರಿನೇ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ, ಹಾಗಾಗಿ ಬೆಳಗ್ಗೆ ಈಸಿ ಆಗುತ್ತೆ ನನಗೆ. ಈಗ ನಾನು ಒಗ್ಗರಣೆ ಕೊಡ್ತೀನಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ,
ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ, ಮತ್ತೆ ಜೀರಿಗೆ, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಲಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೆಂಪಗಾಗೋ ತನಕ ಬಿಡಬೇಕು. ಈರುಳ್ಳಿ ಕೆಂಪಗಾಗಿದೆ. ಇವಾಗ ಇದನ್ನ ಹಾಕೋಣ. ತೊಂಡೆಕಾಯಿ ಮತ್ತು ಕಡಲೆಕಾಳು ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇವಾಗ. ಇದು ಮಿಕ್ಸ್ ಆಗಿದೆ. ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಬಾಡಿಸಿದ್ರೆ ಪಲ್ಯ ರೆಡಿ ಆಗುತ್ತೆ. ಸ್ವಲ್ಪ ಮೆಣಸಿನ್ಕಾಯಿ ಘಾಟು, ಹಾಗಾಗಿ ಕೆಮ್ಮು ಬರ್ತಾ ಇದೆ. ಸಾಕು, ಇವಾಗ ಆಫ್ ಮಾಡ್ತಾ ಇದ್ದೀನಿ. ಪಲ್ಯ ರೆಡಿ ಆಯಿತು. ಈಗ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತೀನಿ. ಸಾಂಬಾರಿಗೆ ಇವಾಗ ಒಂದು ಸಣ್ಣ ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಮತ್ತು ಹುಣಸೆ ಹಣ್ಣು ಇದನ್ನ ಇವಾಗ ಫ್ರೈ ಮಾಡ್ಕೋಬೇಕು. ಇದ್ರ ಜೊತೆಗೆ ಸ್ವಲ್ಪ ಜೀರಿಗೆ, ಮತ್ತೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಹಾಕಬೇಕು. ಒಂದು ಸ್ವಲ್ಪ ಸಾಂಬಾರ್ ಪುಡಿ, ಮತ್ತು
ಖಾರದ ಪುಡಿ. ಇದನ್ನ ಇವಾಗ ಹುರ್ಕೋಬೇಕು. ಇದನ್ನ ಹುರ್ಕೊಳ್ಳೋಣ. ಫ್ರೈ ಆಗಿದೆ. ಈಗ ಇದು ಸ್ವಲ್ಪ ತಣ್ಣಗಾಗೋ ತನಕ ಬಿಟ್ಬಿಟ್ಟು ಆಮೇಲೆ ಕಾಯಿ ಹಾಕ್ಬಿಟ್ಟು ರುಬ್ಬೋದು ಅಷ್ಟೇ. ತಣ್ಣಗಾಗಿದೆ. ಇದಕ್ಕೆ ನಾನು ಒಂದು ಸ್ವಲ್ಪ ಕಾಯಿ ಹಾಕ್ಬಿಟ್ಟು ರುಬ್ಕೊಳ್ತೀನಿ. ನೋಡಿ ಇಷ್ಟು ಕಾಯಿ ಹಾಕಿ ರುಬ್ಕೊಳ್ತೀನಿ ಇವಾಗ. ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಇವಾಗ ರುಬ್ಕೊಂಡಾಗಿದೆ ನೋಡಿ. ಮಸಾಲೆ ಈ ಥರ ಇದೆ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡೋಣ. ಫಸ್ಟು ನೀರು ಕುಡಿದ್ಬಿಡೋಣ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸಾಸಿವೆ ಹಾಕ್ತಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ ಫಸ್ಟ್ ಹಾಕ್ತಾ ಇದ್ದೀನಿ. ಈಗ ಸಾಸಿವೆ ಹಾಕ್ತಾ ಇದ್ದೀನಿ. ಮತ್ತು ಕರಿಬೇವಿನ ಸೊಪ್ಪು. ಈಗ ಮಸಾಲೆ ಹಾಕ್ತಾ ಇದ್ದೀನಿ. ತೊಂಡೆಕಾಯಿ ಬೇಯಿಸಿದ್ನಲ್ವ ಅದೇ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಇವಾಗ. ಸಾಂಬಾರು ಇವಾಗ ಕುದ್ರೆ ಸಾಂಬಾರು ರೆಡಿ ಆಗುತ್ತೆ. ಬನ್ನಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತ ನೋಡೋಣ. ಸಣ್ಣ ಮಾಡ್ತೀನಿ. ಎಲ್ಲೋದ್ರು ಪಾಪು? ಎಲ್ಲಿದ್ದಾರೆ? ನೋಡಿ ಹೆಂಗೆ ತಪ್ಕೊಂತಾರೆ. ನೋಡಿ ಅವ್ರ ಆಟ ಶುರು ಮಾಡಿಕೊಂಡ್ರು. ಅವ್ರದ್ದು ಒಂದು ಸೈಕಲ್ಲು, ಒಂದು ಕಾರು. ಯೋಗ ಮಾಡೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಈಗ ನಾವು ಸಾಂಬಾರು ನೋಡೋಣ ಬನ್ನಿ. ಸಾಂಬಾರು ರೆಡಿ ಆಗಿದೆ. ಈಗ ಸ್ವಲ್ಪ ಕುದ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ನೋಡಿ ಕುದೀತಾ ಇದೆ ಇವಾಗ. ನೋಡಿ ಅವಳು ಸೈಕಲ್ ಮೇಲೆ ಕುತ್ಕೊಂಡು ಆಟಾಡಲ್ಲ, ಸೈಕಲ್ನ ದೂಕೊಂಡು ಹೋಗೋದು. ಸೈಕಲ್ ಮೇಲೆ ಕುತ್ಕೋ ಪಾಪು. ನೋಡಿ ಈಗ ದೂಕೊಂಡು ಹೋಗ್ತಾರೆ. ಬರೀ ಆಟ. ನೋಡಿ 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 ಹೆಂಗೆ ಹೆಂಗೆ ಬರ್ತಾರೆ ನೋಡಿ.
ನಮಗೆ ಎದುರಿಸಕ್ಕೆ ಬರ್ತಾ ಇದ್ದಾರೆ. ಹಾಂ, ಪೋಲಿ ಆಗಿದ್ದಾರೆ. ಕಾಲಿಗೆ ಇಟ್ಕೊಂಡ್ಯಾ? ಇಲ್ಲಿ ಏನಾಯ್ತು ತೋರಿಸು. ಈ ಕಡೆ ಇವಾಗ ಪಲಾವ್ ಮಾಡೋಕ್ಕೆ ಇಟ್ಟಿದ್ದೀನಿ. ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಪಲಾವ್ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ಇದು ಕೂಗಬೇಕು. ಒಂದು 2 ವಿಷಲ್ ಕೂಗಿದ್ರೆ ಆಫ್ ಮಾಡ್ತೀನಿ. ಈ ಕಡೆ ಅಲ್ಲಿ ಪಾತ್ರೆಗಳಿದೆ, ಅದನ್ನು ಇವಾಗ ತೊಳಿತೀನಿ. ಅಡುಗೆ ಎಲ್ಲ ಮುಗೀತು. ಈಗ ಅಡುಗೆ ಮನೆ ಕ್ಲೀನಿಂಗ್ ಟೈಮ್. ಅಡುಗೆ ಮನೆಗೆ ಬಂದುಬಿಟ್ಟು ತಿಂಡಿ ಕೇಳ್ತಾ ಇದ್ದಾರೆ. 8 ಗಂಟೆ ಇನ್ನೂ ಅಷ್ಟು ಬೇಗ ತಿಂಡಿ ಕೇಳ್ತಾ ಇದ್ದಾರೆ. ನೋಡಿ ಅವ್ರದ್ದು ಕೀಟ್ಲೆ ಲಟ್ಟಣಿಗೆ ತಗೊಂಡು ಆಟ ಅವ್ರದ್ದು. ನೋಡಿ ಅದರಲ್ಲಿ ಬ್ಯಾಟ್ ಮಾಡ್ಕೊಳ್ತಾ ಇದ್ದಾರೆ. ಇದೇ ಕೆಲಸ ಅವ್ರದ್ದು ಯಾವಾಗಲೂ. ಅಡುಗೆ ಮನೆ ಸಾಮಾನೇ ಬೇಕು ಅವ್ರಿಗೆ ಆಟ ಆಡೋಕ್ಕೆಲ್ಲ ಅಲ್ವಾ? ಹಾಂ, ಏನು ರೆಡಿ ಆಯಿತು. ನೋ 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 ಅಂತೆ ನೋಡಿ. ಹಾಂ, ಕಾಯಿ ನೀರೇ ಕುಡಿಯಲ್ಲ ಅವರು. ಇವಾಗೆಲ್ಲ ಕೆಲಸ ಮುಗೀತು. ಈಗ 8:15 ಆಗಿದೆ ಟೈಮು. ಅವರಿಬ್ಬರು ಸ್ನಾನಕ್ಕೆ ಹೋಗಿದ್ದಾರೆ. ನಾನು ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತಾ ಇದ್ದೀನಿ. ಒಂದು ಸ್ವಲ್ಪ TV ನೋಡಿಕೊಂಡು ರೆಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗ ಸ್ನಾನ ಮಾಡ್ಕೊಂಡು ಬಂದರು. ಪಾಪ ಇಲ್ಲಿ ನೋಡಿ, ಸ್ನಾನ ಮಾಡ್ಕೊಂಡು ಮೈ ಒರೆಸ್ಕೊಂಡಂಗೆ ಬಂದಿದ್ದಾರೆ. ಈಗ ನಾನು ಅವರಿಗೆ ಬಟ್ಟೆ ಹಾಕಬೇಕು. ನೋಡಿ, ಇವರಿಬ್ರು ಸ್ನಾನ ಮಾಡ್ಕೊಂಡು ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ತಿಂಡಿ ತಿನ್ಬೇಕು ನಾವು. ಅವರಿಗೆ ಹೊಟ್ಟೆ ಹಸ್ತು ಬಿಟ್ಟಿದೆಯಂತೆ. ತಿಂಡಿ ಬೇಕಾ ಪಾಪು? ಎಷ್ಟು ತಿಂತೀಯ ಅಂದ್ರೆ 3 ಈ ತರ ತೋರಿಸ್ತಾರೆ ಅವರು. ಎಷ್ಟು ತಿಂತೀಯ ತೋರಿಸಲಿ. ಈಗ ತಿಂಡಿ ತಿಂತಾ ಇದ್ದೀವಿ. ಹೇಗಿದೆ ರೀ ಪಲಾವ್? ಇವಾಗ ಎಲ್ಲ ಕೆಲಸ ಮುಗೀತು. ನೋಡಿ ನನ್ನನ್ನು ಹೆಂಗೆ ತಪ್ಕೊಂಡಿದೆ ಈ ಮಗು. ಈಗ ಎಲ್ಲ ಕೆಲಸ ಮುಗೀತು. ಈಗ ನಾವು ಶಾಪಿಗೆ ರೆಡಿ ಆಗ್ತಾ ಇದ್ದೀವಿ. ಈಗ ಒಂದು ಸ್ವಲ್ಪ ಕೂತಿದ್ವಿ, ರೆಸ್ಟ್ ಮಾಡಿಬಿಟ್ಟು ಇವಾಗ ನಾವು ಶಾಪಿಗೆ ರೆಡಿ ಆಗ್ತಾ ಇದ್ದೀವಿ. ನೋಡಿ ಪಾಪು ಏನು ಕಿತಾಪತಿ ಮಾಡ್ತಾರೆ ಅಂತ. ನನ್ನ ಸರ ಹಿಡ್ಕೊಂಡು ಆಟಾಡ್ತಾರೆ ಅವರು.
ಚಿನಿ ನಂಗೊಂದು ಮುತ್ತ ಕೊಡಮ್ಮ. ಅಪ್ಪ ರೆಡಿ ಆಗಿಬಿಟ್ಟು ನಿಮಗೆ ಸಿಗ್ತೀನಿ ಆಯಿತಾ. ರೆಡಿ ಆಗಾಯ್ತು. ಇವಾಗ ಶಾಪಿಗೆ ಹೋಗ್ತಾ ಇದ್ದೀವಿ. ಅವರಿಬ್ಬರು ರೆಡಿ ಆಗಿದ್ದಾರೆ, ಹೊರಗೆ ಹೋಗಿದ್ದಾರೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ನೋಡಿ ನೋಡಿ ಅವರಲ್ಲೇ ಬೀಗ ಹಾಕ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಲೆಂತಿ ಆಗಿಬಿಡುತ್ತೆ. ಮತ್ತು ನಾನು ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಚಿನಿ ಬಾಯ್ ಮಾಡು. ಬಾಯ್ ಬಾಯ್ ಸ್ನೇಹಿತರೆ.